ಸ್ಟೇಷನ್ ಅಲ್ಲಿ ಅದೇನೆ ಏನೋ ಮಾಡೋದು ಯಾರು ಮಾಡಿಲ್ಲ. ಇದ್ಯಾವ್ ಸರ್ ಇದು ನ್ಯಾಯನ? ಇದು ನೀವೇ ಯೋಚನೆ ಮಾಡಿ. ಬಡವ್ರಿಗೊಂದು ಶ್ರೀಮಂತರಿಗೊಂದು ಅನ್ಯಾಯನೇ ಇದ್ ಮಾಡ್ತಾ ಇರೋದು. ಯಾರು ದರ್ಶನ್ ಸರ್ ಮಾಡ್ತಾ ಇರೋದು ಅನ್ಯಾಯನೇ. ಅನ್ಯಾಯ ಅಂತ ನೀವೇ ಹೆಂಗ್ ಡಿಸೈಡ್ ಮಾಡ್ತೀರಾ? ನಾವೇ ಡಿಸೈಡ್ ಮಾಡ್ತಾ ಇರೋದು. ಒಂದ್ಸತಿ ತಗೊಂಡೋಗಿರ್ತಾನೆ ಅದನ್ನ ಸ್ಟೇಷನ್ ಹಾಕ್ಸ್ಬೇಕು. ಒಳಕ್ಕೆ ನಾವ್ ಬೇಲ್ ಮಾಡ್ತೀವ, ಇನ್ನೊಂದ್ ಮಾಡ್ತೀವ, ಇನ್ನೊಂದ್ ತನ್ಮಂದ್ ಮಾಡ್ಸಿ ಕರ್ಕೊಂಡ್ ಬರ್ತೀವಿ ನಾವು. ಸ್ಟೇಷನ್ ಇಟ್ಕೊಂಡ್ರೆ ಹೆಂಗ್ ಮಾಡಕ್ಕಾಗುತ್ತೆ? ಯೋಚನೆ ಮಾಡಿ ನೀವೇ. ಯಾರೋ ಅಮಾಯಕ ಸಿಕ್ಬಿಟ್ಟಿದಾರೆ ಅಂತ ಅವ್ರನ್ನ ಹಾಕೊಂಡು ಒಂದೇ ಸತಿ ಮಾಡ್ತಾ ಇದ್ದೀರಾ. ಸ್ಟೇಷನ್ ಯಾವ್ದು ಸಿಕ್ಕಿಲ್ಲ, ಇನ್ನೊಂದ್ ಸಿಕ್ಲಿ ಇದನ್ನ ಮುಚ್ಚಿಸ್ತಾರೆ, ಇನ್ನೊಂದ್ ಎಳಿತಾರೆ. ಇಷ್ಟ ದಿನ ಪ್ರಜ್ವಲ್ ಆಯ್ತು, ಇಷ್ಟ ದಿನ ಇದಾಯ್ತು. ಅವ್ನ್ಯಾರೋ ಶಿವರಾಜ್ ಇದಾಯ್ತು. ಆಮೇಲೆ ಇವಳ್ದು ದೇವರ್ಸ್ ಆಯ್ತಲ್ಲ ಇಷ್ಟ ದಿನ ನಿವೇದನೆ ತಗೊಂಡ ಅವ್ರದ್ದಾಯ್ತು. ಇವಾಗ ದರ್ಶನ್ ಮೇನ್ ದರ್ಶನ್ ಸಿಗಾಕೊಂತಿದಾರೆ ನಿಮ್ಗೆ. ಯಾಕೆ ಇಡೀ ಇದಕ್ಕೆಲ್ಲ ಕರ್ನಾಟಕ ಜೈ ಅಂತಾರಲ್ಲ ಅದಕ್ಕೆ. ಈಗ ಹೋಗಿ ನನ್ ಮಕ್ಕಳದ್ದು ವಿಡಿಯೋ ಮಾಡ್ಕೊಂಡ್ ಬನ್ನಿ. ಇಬ್ರು ಇದಾರಲ್ಲ, ಹೋಗಿ ಸರ್ ಏನ್ ಮಾಡಿದಾರೆ ಅಂತ ಕೇಳ್ಕೊಂಡ್ ಬನ್ನಿ ನನ್ ಮಕ್ಕಳನ್ನ. ಫಸ್ಟ್ ನನ್ ಮಕ್ಳು ಬರ್ಲಿಲ್ಲ ಅಂದ್ರೆ ಚಿಂತಲ್ಲ, ದರ್ಶನ್ ಸರ್ನ ಕರ್ಸಿ ಅಷ್ಟೇ ಬೇಕಾಗಿರೋದು. ದರ್ಶನ್ ಸರ್ ಬೇಕು. ದರ್ಶನ್ಗೆ ಜೈ, ದರ್ಶನ್ಗೆ ಜೈ, ದರ್ಶನ್ ಬಾಸ್ಗೆ. ದರ್ಶನ್ ಬೇಗ ಬರ್ಬೇಕು, ದರ್ಶನ್ ಬೇಗ ರಿಲೀಸ್ ಆಗ್ಬೇಕು ಅಂತ ಹೇಳ್ತೀವಪ್ಪ. ಟೈಮ್ ತಗೊಂತಾ ಇದ್ದಾರೆ 2 ಕೋರ್ಟಲ್ಲೂ. ಅದೇ ಟೈಮ್ ತಗೊಂತವ್ರು, ಅದು ನಮ್ಗೆ ಯಾರಿಗೂ ಇಷ್ಟ ಇಲ್ಲ. ಏನ್ ಮಾಡ್ತೀರಾ, ಇವತ್ತು ಆಯ್ತದೆ ರಿಲೀಸ್ ಅನ್ನೋ ನಂಬಿಕೆ ಐತೆ. ನೋಡೋಣ, ಭಗವಂತನ ಆಶೀರ್ವಾದ. ಮೇಡಮ್, ಈಗ ಇಷ್ಟೆಲ್ಲ ಅವ್ರ ಬಗ್ಗೆ ಕೆಲವರು ಅಪಪ್ರಚಾರ ಮಾಡ್ತಾವ್ರೆ. ಅದು ಅಪಪ್ರಚಾರ ಅಂತ ಹೇಳಕ್ಕಾಗಲ್ಲ, ಬಟ್ ಅವ್ರ ಕಾನೂನ ಇದ್ರಲ್ಲಿ ಇದಾರೆ, ಸೊ ಹಾಗಾಗಿ ಮಾತಾಡ್ತಾ ಇದಾರೆ. ಸೊ ಈಗ ಇದು ನಿಮ್ಗೆ ಎಷ್ಟು ನೋವು ತಂದಿದ್ಯಾ, ಅಥವಾ ಅವ್ರು ತಪ್ಪೇ ಮಾಡಿಲ್ಲ ಅಂತ ಹೇಳ್ತೀರಾ? ತಪ್ಪು ಮಾಡಿದ್ರು ಸರ್, ತಪ್ಪು ಅನ್ನೋದಕ್ಕಿಂತ ಹೆಚ್ಚಾಗಿ ಇವಾಗ ಹೆಣ್ಮಕ್ಳಿಗೆ, ಇವಾಗ ನಮ್ಮ ಹೆಣ್ಮಕ್ಳಿಗೆ ಯಾವ್ದಾದ್ರು ಗದರ್ಸಿದ್ರೆ ಏನ್ ಹೇಳ್ತೀವಿ ನಾವು? ಅವನು ಯಾಕೋ ಹಿಂಗ್ ಗದರ್ಸ್ತೆ ಅಂತ ಅಂತೀವಿ ಅಲ್ವಾ? ಕೆಟ್ಟದಾಗಿ ರೀಲ್ಸ್ ಮಾಡಿ ತಪ್ಪು ಅವನ್ದು ಅಲ್ವಾ? ಅದರಿಂದ ಏನ್ ಅದ ತಪ್ಪು ಮಾಡಿಲ್ಲ ದರ್ಶನ್ ಅವರು, ಬೇಗ ರಿಲೀಸ್ ಆಗ್ಲಿ ಅಂತ ಇದು ಅಂತ ಕೇಳ್ಕೊಂತೀವಿ. ಮತ್ತೆ ಇನ್ನೊಂದೇನಂದ್ರೆ ದರ್ಶನ್ ಅವರ ಅಭಿಮಾನಿಗಳು ಕೆಲವರು ತುಂಬಾ ಆಕ್ರೋಶದಿಂದ ಏನೇನೋ ಮಾತಾಡ್ತಾ ಇದಾರೆ ಅನ್ನೋದು ಸಮಾಜದಲ್ಲಿ ಕೆಲವೊಂದು ಆಕ್ರೋಶ ಅಂದ್ರೆ ಎಂತವ್ರಿಗೂ ಕೋಪ ಇರುತ್ತೆ. ಇವಾಗ ನಮ್ಮನೆಯವರು ಸಿನಿಮಾ ಇಂಡಸ್ಟ್ರಿಲೇ ಇರೋದು, ಸಿನಿಮಾ ಥಿಯೇಟರ್ಗೆ ಹೋಗೋದು. ಅದರಿಂದ ಒಂದು ತುತ್ತನ್ನ ತಿಂತಾ ಇದೀವಿ ಅಂದ್ರೆ ಅದರಿಂದ ನಾವು ಇಷ್ಟೇ ಹೇಳೋದು, ದರ್ಶನ್ ಬೇಗ ಬರ್ಬೇಕು. ಯಾವ ಕಾರಣಕ್ಕಾಗಿ ತಪ್ಪು ಮಾಡಿರಲ್ಲ ಅವರು. ನೀವು ಹೇಳಿದ್ರಿ ಸಿನಿಮಾ ಇಂಡಸ್ಟ್ರಿಯಲ್ಲೇ ನಿಮ್ಮ ಯಜಮಾನರು ಕೆಲಸ ಮಾಡ್ತಾರೆ. ಸೊ ಅವರು ಹೊರಗಡೆ ಬರೋದ್ರಿಂದ, ಅಂದ್ರೆ ಹೊರಗಡೆ ಬರದೇ ಇರೋದ್ರಿಂದ ಅಥವಾ ಅವರಿಂದ ಎಷ್ಟು ಜನಕ್ಕೆ ಅನ್ನ ಮಿಸ್ ಆಗ್ತದೆ? ಮೀನ್ಸ್ ಅವರಿಂದ ಎಷ್ಟು ಜನ ಅನ್ನ ತಿಂತಾ ಇದ್ದಾರೆ? ಹೌದು, ಮಿಸ್ ಆಗುತ್ತೆ. ಇವಾಗ ನಾವೇ ನೋಡಿ, ಯಾವ್ದಾದ್ರು ಒಂದು ಪಿಕ್ಚರ್ ಓದಿದ್ರೆ ಏನೋ 3 ಕಾಸು ಕಾಣ್ತೀವಿ ಅಲ್ವಾ? ಲಾಸೇ. ದರ್ಶನ್ ಬರ್ಲೇಬೇಕು, ಪಿಕ್ಚರ್ ಓಡ್ಲೇಬೇಕು. ಒಬ್ಬ ನಟ ಸಿನಿಮಾ ಮಾಡೋದ್ ನಿಲ್ಸಿದ್ರೆ ಎಷ್ಟು ಜನಕ್ಕೆ ಲಾಸ್ ಆಗುತ್ತೆ? ಲಾಸು, ತುಂಬಾನೇ ಲಾಸ್ ಆಗುತ್ತೆ ಸರ್. ದರ್ಶನ್ ಮಾಡ್ಬೇಕು. ದರ್ಶನ್ ವಿಚಾರದಲ್ಲಿ ಹಲವಾರು ರಾಜಕಾರಣಿಗಳು ಪ್ರಚಾರ ಆಗ್ತಾ ಇದ್ದಾರೆ. ದರ್ಶನ ಬಿಟ್ರಿ ಅಂತ ಹೇಳ್ಬಿಟ್ಟು ಒಂದು ಪ್ರಚಾರ ಆಗ್ತಾ ಇದ್ದಾರೆ ಅನ್ನೋ ಮಾಹಿತಿ. ಇದ್ರ ಬಗ್ಗೆ ಏನ್ ಹೇಳ್ತೀರಾ ನೀವು? ಏನನ್ನ ಅರೆಸ್ಟ್ ಮಾಡ್ಬೇಕು ಹಂಗೆ ಇಂತ 150 ರೂಪಾಯಿ ಮಂಡ್ಯದಲ್ಲೆಲ್ಲ ಪ್ರಚಾರ ಮಾಡೋದು. ಆದ್ರಿಂದ ಇಲ್ಲ, ಈಗ ಬರ್ಬೇಕು. ಓಕೆ ಮೇಡಮ್, ಈಗ ರಾಜಕಾರಣಿಗಳೆಲ್ಲ ದರ್ಶನ್ ಬೇಗ ಬಿಡಿ ಅಂತ ಹೇಳ್ಬಿಟ್ಟು ಒಂದು ಪೊಲೀಸರಿಗೆ ಪ್ರಚಾರ ಆಗ್ತಿದ್ದಾರೆ ಅಂತ ಒಂದು ಮಾಹಿತಿ. ಆಮೇಲೆ ಮೈಸೂರು ಮಂಡ್ಯದಲ್ಲೆಲ್ಲ 150 ರೂಪಾಯಿ ಕೊಟ್ಬಿಟ್ಟು ದರ್ಶನ್ ಅವ್ರ ಮೇಲೆ ಸ್ಟ್ರೈಕ್ ಮಾಡೋದಕ್ಕೆ ಬನ್ನಿ ಅಂತ ಹೇಳ್ಬಿಟ್ಟು ಅದೊಂದು ಊಹಾಪೋಹ ಹಡ್ದಾಡ್ತಾ ಇದೆ. ಇದ್ರ ಬಗ್ಗೆ ಏನ್ ಹೇಳ್ತೀರಾ ನೀವು? ಬಿಡ್ಬೇಕು ಅನ್ನೋದು ಒಳ್ಳೆ ಅಭಿಪ್ರಾಯ. ಈ 150 ರೂಪಾಯಿ ಕೊಟ್ಟು ಪ್ರಚಾರ ಮಾಡ್ತಾರಲ್ಲ, ಅದು ಬ್ಯಾಡ್ ಅಷ್ಟೇ. ಇವಾಗ ದರ್ಶನ್ ಅವ್ರ ಮಗ ಅವರು ತುಂಬಾ ಎಲ್ಲೇ ಹೋದ್ರು ಬೇಜಾರಲ್ಲೇ ಇದ್ದಾರೆ. ಅವ್ರಿಗೆ ಏನ್ ಹೇಳಪಡ್ತಾರೆ? ಅವ್ರು ಇನ್ನೂ 15 ವರ್ಷದ ಬಾಲಕ. ಹೌದು, ಹುಡುಗರು ನೋಡೋದು ತುಂಬಾನೇ ಬೇಜಾರಾಗುತ್ತೆ. ಯಾವ ತರ ಪ್ರೆಷರ್ ಬಿದ್ದಿರ್ಬೋದು ಅವ್ನಿಗೆ ಅವ್ರ ತಂದೆ ಏನು ಅನ್ನೋದು ಗೊತ್ತಿರುತ್ತೆ. ಆ ತರ ಏನಂತ ಪ್ರೆಷರ್ ಬೀಳಲ್ಲ. ಯಾಕಂದ್ರೆ ಇವಾಗ ನಮ್ದೇ ಆಗ್ಲಿ, ನಮ್ಮ ತಂದೆ ಏನು ಅನ್ನೋದು ನಮಗೆ ಗೊತ್ತಿರುತ್ತೆ. 10 ಜನ ಮಾತಾಡ್ತಾರೆ, ತಲೆ ಕೆಡಿಸ್ಕೊಬಾರ್ದು ಅಷ್ಟೇ. ಪಾಪ ಅವ್ರಿಗೊಂದು ಧೈರ್ಯ ಇದೆ. ಇಲ್ಲ, ಇದೆ ಫಸ್ಟ್ ಟೈಮ್ ಬಂದಿರೋದು. ಇದು ಲಾಸ್ಟ್ ಟೈಮ್ ಅಲ್ವಾ? ರಿಲೀಸ್ ಆಗ್ಲಿ ಅನ್ನೋ ನಂಬಿಕೆಯಿಂದ ದೇವ್ರ ಪೂಜೆ ಮಾಡ್ಕೊಂಡ್ ಬಂದಿದ್ದೀನಿ. ನೋಡೋಣ, ರಿಲೀಸ್ ಆಗ್ಲಿ. ಅಯ್ಯೋ ಭಗವಂತ ವೆಂಕಟರಮಣ ಸ್ವಾಮಿ ಆಶೀರ್ವಾದದಿಂದ ಬರ್ಲಿ. ಇವತ್ತು ಸತ್ಯಕ್ಕೆ ಜಯ. ಒಟ್ಟಾಗಿ ದರ್ಶನ್ ಬೇಗ ರಿಲೀಸ್ ಆಗ್ಬೇಕು ಅಷ್ಟೇ. ದರ್ಶನ್ ಜೊತೆ ಯಾರೆಲ್ಲ ರಿಲೀಸ್ ಆಗ್ಬೋದು ಇವತ್ತು? ಯಾರೆಲ್ಲ ಬೆಲೆ ಸಿಗ್ಬೋದು ಅನ್ಸುತ್ತೆ ನಿಮ್ಗೆ? ಯಾರಿಗೆ ಸಿಗುತ್ತೋ ಸಿಗಲ್ವೋ ಗೊತ್ತಿಲ್ಲ. ಎಸ್ಪೆಷಲಿ ಫಸ್ಟ್ ಒನ್ ದರ್ಶನ್ ಸಿಗ್ಬೇಕು. ದರ್ಶನ್ ಒಬ್ರು ಆಚೆ ಬಂತು ಅಂದ್ರೆ ಆಮೇಲೆ ಅವರು ಇದ್ ಮಾಡ್ತಾರೆ. ದರ್ಶನ್ ಅವರು ಆಚೆ ಬಂದಾದ್ಮೇಲೆ ಏನೇನೆಲ್ಲ ಮಾಡ್ಬೋದು ಮೇಡಮ್?
ಏನೇನೆಲ್ಲ ಮಾಡ್ಬೋದು ಅದು ಅವ್ರಿಗೆ ಗೊತ್ತಿರೋದು ಅಷ್ಟೇ ನಮಗೆ. ರೇಣುಕಾಸ್ವಾಮಿ ಹತ್ಯೆ ವಿಚಾರ ಸಂಬಂಧಪಟ್ಟಂತೆ ಅವ್ರ ಮನೆಗೆ ಯಾವ ತರ ಸಹಾಯ ಮಾಡ್ಬೋದು? ಕೊಡ್ಬೋದು, ಯಾಕಂದ್ರೆ ಅವ್ರಿಗೆ ಅಷ್ಟು ದೊಡ್ಡ ಇದಿದೆ, ಕೊಡ್ಬೋದು, ಏನೋ ಸಹಾಯ ಮಾಡ್ಬೋದು. ದರ್ಶನ್ ಅವರು ಬರ್ಲಿ, ರಿಲೀಸ್ ಆಗ್ಲಿ. ಕೊನೆದಾಗ ಏನ್ ಹೇಳ್ತೀರಾ ಅಭಿಮಾನಿಗಳಿಗೆ? ಅಭಿಮಾನಿಗಳಿಗೆ ಅಷ್ಟೇ, ಬೇಗ ಬರ್ಲಿ ದರ್ಶನ್, ಬೇಗ ಪಿಕ್ಚರ್ಗಳು ರಿಲೀಸ್ ಆಗ್ಲಿ, ನಾವು ಅವ್ರ ತೆರೆ ಮೇಲೆ ನೋಡೋಣ, ಬೇಗ ಖುಷಿಯಾಗಿ ಇರ್ಲಿ ದರ್ಶನ್ ಅವರು. ದರ್ಶನ ರಿಲೀಸ್ ಆಗಿ ಅಂತ ಇಷ್ಟೊಂದ್ ಜನ ಅಭಿಮಾನಿಗಳು ಅನ್ನಪೂರ್ಣೇಶ್ವರಿ ಪೊಲೀಸ್ ಠಾಣೆ ಮುಂದೆ ಬಂದು ಕಾಯ್ತಾ ಇದ್ದಾರೆ. ದರ್ಶನ್ ಅವ್ರು ರಿಲೀಸ್ ಆದ್ಮೇಲೆ ದರ್ಶನ್ ಅವರು ಬಂದು ರಿಲೀಸ್ ಆಗ್ತಾರೆ ಅನ್ಕೊಳ್ಳಿ, ಅಭಿಮಾನಿಗೆ ಯಾವ ತರ ಒಂದು ಖುಷಿ ಆಗ್ಬೋದು? ಖಂಡಿತ ಅದು ಹೇಳಕ್ ಆಗಕ್ಕಾಗಲ್ಲ, ತುಂಬಾನೇ ಖುಷಿ ಆಯ್ತದೆ. ಈ ಮರುಭೂಮಿಲಿ ನೀರ್ ಬಂದಂಗ ಆಯ್ತದೆ. ಥ್ಯಾಂಕ್ ಯು ಮೇಡಮ್. ಅವರೆಲ್ಲ ನಾಲ್ಗೆ ಎಲ್ರು ಮುಖಕ್ಕೆ ಇದಕ್ಕೆ ಬಣ್ಣ ಹಾಕೊಂಡು ಬಣ್ಣ ಹಚ್ಕೊಂಡು ಎಲ್ಲರೂ ಆಕ್ಟ್ ಮಾಡ್ತಾರೆ. ಅವ್ರು ನಾಲ್ಗೆಗೆ ಬಣ್ಣ ಹಾಕೋತಾರೆ ಸರ್. ಅವರು ಯಾರ್ಯಾರ್ದು ವಿಚಾರ ಈಗ ರನ್ನಿಂಗ್ ಅಲ್ಲಿ ಇರುತ್ತೋ ಅವ್ರ ವಿಚಾರನ ಕೈಗೆತ್ಕೋತಾರೆ. ಅಂದ್ರೆ ಅವರಿಗೆ ಒಂದು ಪಬ್ಲಿಸಿಟಿ ಬೇಕಲ್ಲ ಸರ್. ಯಾಕಂದ್ರೆ ಅವ್ನ ಹೀರೋ ಅಂದ್ರೆ ಯಾರು ನಂಬೋದೇ ಇಲ್ಲ. ಯಾಕಂದ್ರೆ ಇದು ಬಿಗ್ ಬಾಸ್ ಅಲ್ಲಿ ಅವ್ನು ನ್ಯೂಸ್ ನೋಡ್ಬೇಕಾದ್ರೆ ಬಿಗ್ ಬಾಸ್ ಅಲ್ಲಿ ಅವ್ನು ನೋಡ್ಬೇಕಾದ್ರೆ ಶೋ ನೋಡ್ಬೇಕಾದ್ರೇನೆ ಟಿವಿ ಆಫ್ ಮಾಡ್ದೆ ಅಂದ್ರೆ ಅಷ್ಟು ಕಿರಿಕಿರಿ ಅವನು. ಅಂದ್ರಲ್ಲಿ ಅವ್ನು ಹೀರೋ ಅಂತ ಇನ್ನೊಬ್ರ ಬಗ್ಗೆ ಹೆಂಗ್ ಮಾತಾಡಕ್ಕಾಗತ್ತೆ? ಅವ್ನು ಹೀರೋ ಅಂತ ಫಸ್ಟ್ ಹೀರೋನೇ ಆಗಿಲ್ಲ ಅವನು. ಅವ್ನು ಯಾವ ಪಿಕ್ಚರ್ಗಳು ಕ್ಲಿಕ್ ಆಗಿಲ್ಲ. ಆಮೇಲೆ ಸಮಾಜಕ್ಕೆ ಒಳ್ಳೆ ಕಳ್ಕಳಿ ಇರುವಂತ ಒಂದು ವಿಚಾರನ ಒಂದು ಮೂವಿನ ಕೊಟ್ಟೇ ಇಲ್ಲ ಅವ್ನು ಇಲ್ಲಿವರೆಗೂ ಕೂಡ. ಅದ್ ಹೆಂಗ್ ಅವ್ನು ಹೀರೋ ಆಗಕ್ ಸಾಧ್ಯ ಸರ್? ಹೀರೋ ಒಂದೇನು ಪಬ್ಲಿಕ್ ಹೀರೋ ಆಗ್ಬೇಕಂದ್ರೆ ಸಾಮಾನ್ಯ ಅಲ್ಲ ಸರ್. ಎಲ್ಲರ ಹತ್ರ ಒಂದು ಕನೆಕ್ಟಿವಿಟಿ ಇರ್ಬೇಕಂದ್ರೆ ನಿಮ್ಗೆ ಒಳ್ಳೆ ವಿಚಾರಗಳನ್ನ, ಸಾಮಾಜಿಕ ಕಳ್ಕಳಿ ಇರುವಂತ ಪಿಕ್ಚರ್ಗಳನ್ನ ಕೊಟ್ಕೊಂಡು ಅವ್ರ ಜೊತೆ ಕನೆಕ್ಟಿವಿಟಿ ಆಗಿರ್ಬೇಕು, ಜನಗಳಿಗೆ ಹೆಲ್ಪ್ ಮಾಡಬೇಕು, ಕಷ್ಟ ಸುಖ ಅನ್ನೋದಕ್ಕೆ ಹೆಲ್ಪ್ ಮಾಡಬೇಕು ಸರ್. ಆಮೇಲೆ ಪ್ರತಿಯೊಂದಕ್ಕೂ ನೀವು ಪ್ರಚಾರಕ್ಕೆ ಬರ್ತಿರಲ್ವಾ? ಈ ದರ್ಶನ್ ಎಷ್ಟು ಮಾಡಿದ್ದಾರೆ, ಎಷ್ಟು ಅನುಕೂಲ ಮಾಡಿದ್ದಾರೆ. ಅವ್ರ ಬರ್ಡೇ ದಿನ ಎಷ್ಟು ಅಕ್ಕಿ ಮೂಟೆ ಪ್ರತಿಯೊಂದನ್ನು ಬೇರೆ ಆಶ್ರಮಗಳು ಕೊಟ್ಟಿದ್ದಾರೆ, ಅಡಾಪ್ಟ್ ಮಾಡ್ಕೊಂಡಿದ್ದಾರೆ ಆಯ್ತಾ. ಆಮೇಲೆ ಪ್ರಾಣಿಗಳು ಅಡಾಪ್ಟ್ ಮಾಡ್ಕೊಂಡಿದ್ದಾರೆ. ಅವೆಲ್ಲ ಯಾರು ಸರ್ ಮಾಡಿದ್ದಾರೆ? ಯಾರು ಮಾಡಿದ್ದಾರೆ? ಇವರೆಲ್ಲ ಮಾಡಿರೋದಾದ್ರೆ ಓಕೆ. ಸೊ ಇವತ್ತು ಹೂನಪ್ಪ ನಾನು ಮಾಡಿದ್ದೀನಿ, ಹಂಗೆ ನಾನು ಕರೆಕ್ಟಾಗಿ ಇದೀನಪ್ಪ ಅನ್ನೋದಾದ್ರೆ ಯಾರಾದ್ರೂ ಮುಂದೆ ಬರ್ರಪ್ಪ ಸರ್. ಅವ್ರ ಹತ್ರ ಇಲ್ಲಿವರೆಗೂ ಹೆಲ್ಪ್ ತಗೊಂಡಿರೋರು ಯಾರು ಮುಂದೆ ದಯವಿಟ್ಟು ಯಾರು ಬಂದು ಮಾತಾಡ್ತಾ ಇಲ್ಲ. ದಯವಿಟ್ಟು ಅವ್ರು ಬಂದು ಮಾತಾಡೋರು ಒಳ್ಳೇದು. ಏನಕ್ಕೆ ಅಂದ್ರೆ ಸರ್ ನಿಮ್ಗೆ ಆಗಿರೋವಂಥದ್ದು ಹೇಳ್ರಿ. ನೀವು ಹೇಳಿದ ತಕ್ಷಣ ನಿಮ್ನೇನು ತಗೊಂಡೋಗಿ ಒಳಗಡೆ ಗಲ್ಗೇರಿಸ್ಬಿಡಲ್ವಲ್ಲ. ನಿಮ್ಗೇನೋ ಸಹಾಯ ಮಾಡಿದ್ರೆ ಹೇಳ್ಕೊಡಿ. ಹೌದು ಹೇಳ್ಕೊಳ್ಳಿ ಸರ್. ಈಗ ನಿಮ್ಗೆ ಸರ್ ಇಲ್ಲ ಸರ್ ನಾವ್ ನೋಡಿದ್ವಿ ದರ್ಶನ್ ಇಂಥದ್ದು ಅಲ್ಲ ಹೇಳ್ಕೊಂಡ್ರೆ ನಿಮ್ಗೇನು ತಗೊಂಡು ಒಳಗೆ ಹಾಕ್ಬಿಡ್ತಾರ? ಇಲ್ಲ ತಾನೆ. ಈಗ ಪಬ್ಲಿಕ್ ಇರೋದ್ಮೇಲೆ ಪಬ್ಲಿಕ್ ಬಗ್ಗೆ ನೀವು ಮಾತಾಡ್ತಾ ಇರೋದು. ನೀವೇನು ಮನೆಯವ್ರ ಬಗ್ಗೆ ಮಾತಾಡ್ತಿಲ್ವಲ್ಲ, ಅವ್ರ ಪರ್ಸನಲ್ ವಿಚಾರ ಮಾತಾಡ್ತಾ ಇಲ್ವಲ್ಲ, ಅದೇನಿಲ್ಲ ತಾನೆ. ನೀವ್ ಹೆಂಗೆ ಇದ್ರ ಬಗ್ಗೆ ಮಾತಾಡ್ತಾ? ಅದಕ್ಕೇನೆ ಆಮೇಲೆ ಬೇರೆ ಏನು ಯಾರು ಸಹಾಯ ತಗೊಂಡಿದ್ದೀರೋ, ಪ್ರಚಾರಕ್ಕೆ ಬಳಸ್ಕೊಂಡಿದ್ದೀರೋ ದಯವಿಟ್ಟು ಮುಂದೆ ಬಂದು ಮಾತಾಡಿ. ಇಲ್ಲ ಸರ್ ನನ್ಗೆ ಗೊತ್ತಿಲ್ಲ, ಅಪರಾಧಿ ಆದ್ರೆ ಅವ್ರಿಗೆ ನ್ಯಾಯ ಕೊಡ್ಸೋಣ ಸರ್, ನಾ ಇಲ್ಲ ಅಂತ ಹೇಳೋದಿಲ್ಲ. ಯಾಕೆಂದ್ರೆ ಸರ್ ಮತ್ತೆ ಯಾರನ್ನೂ ಇವರೇ ನ್ಯಾಯಯುತವಾಗಿ ಇವರೇ ಮಾತಾಡ್ಬೇಕಾದವ್ರೆ ಅಮಾಯಕ ಇಲ್ಲ ಒಳ್ಳೆಯವನು ಅಂತ ಅದು ನೀವೇ ತೀರ್ಮಾನ ಮಾಡೋದು ಒಳ್ಳೇದಲ್ಲ ಅಲ್ವಾ? ಅಮಾಯಕ ಅನ್ನೋದನ್ನ ಅವನೇನು ಅಂತ ಅವನಲ್ಲೇ ಪ್ರೂವ್ ಮಾಡಿದ್ದಾನೆ, ಸರಿನಾ? ಏಕೆಂದ್ರೆ ಸರ್ ತಪ್ಪು ಮಾಡೋದವ್ರಿಗೆ ಶಿಕ್ಷೆ ಆಗ್ಲೇಬೇಕು ಅಲ್ವಾ? ಹಂಗಾಗಿ ನಾವ್ ಹೇಳೋದು ನೀವೇ ತೀರ್ಮಾನ ತಗೊಂಡು ನೀವೇ ತೀರ್ಮಾನ ಮಾಡ್ಕೊಬೇಡಿ. ಫಸ್ಟ್ ಪ್ರೂವ್ ಆಗ್ಲಿ. ಇನ್ನೂ ಕಸ್ಟಡಿಲಿದೆ, ಇನ್ನೂ ಅದನ್ನ ಫುಲ್ ಎಂಕ್ವೈರಿ ಆಗಿ ಇನ್ನೂ ಎಂಕ್ವೈರಿ ನಡೀತಾ ಇದೆ, ಇನ್ನೂ ಡಿಸೈಡೇ ಆಗಿಲ್ಲ. ಅದಂಗೆ ನೀವೇನೇ ಎಲ್ಲ ತೀರ್ಮಾನ ಕೊಟ್ಬಿಡ್ತೀರಿ? ಕೆಲವು ಮೀಡಿಯಾದವ್ರು ಇದಾರಲ್ಲ ಸರ್, ನೀವೇ ಹೇಳಿದ್ರೆ ಹೆಸರು ಬೇಡ ಅಂದ್ರೆ ಆಯ್ತು, ಹೆಸರು ಹೇಳಲ್ಲ ಆಯ್ತಾ? ಯಾಕೆ ಎಲ್ಲ ನಿಮ್ಗೇನು ನೋವಾಗ್ತಿದೆ ಅದರಿಂದ? ಆಗ್ತಿಲ್ವಾ ಸರ್? ಆಗ್ತಾ ಇಲ್ವಾ? ಆಗ್ತಿರೋದಕ್ಕೆ ಅಲ್ವಾ ಸರ್ ನಾವು ಮೀಡಿಯಾದವ್ರು ಹೆಸರು ಹೇಳ್ತಾ ಇದೀವಿ, ನೀವು ಬೇಡ ಅಂದಿರ ಅಷ್ಟೇ ಅಲ್ವಾ? ಸೊ ಅದನ್ನ ಏನಕ್ಕೆ ಹಂಗೆ ಬಳಸ್ಕೋಬೇಕು ಸರ್? ಸರ್ ನಿಮ್ಮ ಬೆಳೆ ಬೇಯಿಸ್ಕೊಳ್ಳೋಕೆ ಸರ್ ನೀವು ಹೈಲೈಟ್ ಆಗ್ಬೇಕಾಗಿರೋದಕ್ಕೆ ಯಾವುದೋ ವಿಚಾರನ ಇಟ್ಕೊಂಡು ನೀವು ಇಷ್ಟೊಂದು ಈಗ ಸರ್ ತಗೊಳ್ಳಿ ಸರ್, ದರ್ಶನ ಒಂದು ವಿಚಾರ ಬಿಟ್ಬಿಡಿ ಸರ್. ಹಾಸನದ ಕೇಸು ಏನಾಯ್ತು ಸರ್? ಹಾಸನ ಕೇಸ್ ಏನಾಯ್ತು ಸರ್? ಅದ್ಯಾಕೆ ಪೆಂಡಿಂಗ್ ನಿಲ್ಸಿದ್ದೀರಿ ಸರ್? ಸೌಜನ್ಯ ಧರ್ಮಸ್ಥಳದ್ದು ಸೌಜನ್ಯ ಕೇಸ್ ಇನ್ನೂ ಹಂಗೆ ಯಾಕೆ ಸರ್? ಎಲ್ಲರೂ ಹೇಳ್ತಿರಲ್ವಾ ಇಂಥ ದಕ್ಷಾಧಿಕಾರಿಗಳಿದ್ದಾರೆ, ಏನೇನೋ ಮಾಡ್ಬಿಡ್ತಾರೆ ಅಂತೆಲ್ಲ ಹೇಳ್ತಾ ಇದ್ದೀರಲ್ಲ ಸರ್. ಪಬ್ಲಿಕ್ಗೆ ನ್ಯಾಯ ಒದಗಿಸ್ಬೋದಾದ್ರೆ ಸರ್ ದಕ್ಷ ಅಧಿಕಾರಿಗಳು ಇದೇ ಸೌಜನ್ಯ ಪ್ರಕರಣ ಯಾಕೆ ಕೈಗೆತ್ಕೊಂತ ಇಲ್ಲ? ಸ್ನೇಹ ವಿಚಾರ ಯಾಕೆ ಕೈಗೆತ್ಕೋತಾ ಇಲ್ಲ? ಯಾಕೆ ಹಾಸನ ವಿಚಾರದಲ್ಲಿ ಯಾಕೆ ಮೂಗ್ ತೋರಿಸ್ತಾ ಇಲ್ಲ? ಅಂದ್ರೆ ಯಾಕೆ ಇನ್ವಾಲ್ವ್ಮೆಂಟ್ ಅಷ್ಟು ಇಂಟ್ರೆಸ್ಟ್ ಆಗಿ ತೋರಿಸ್ತಾ ಇಲ್ಲ ನೀವು? ಇದೊಂದ್ರದ ಮೇಲೆ ಯಾಕೆ ಇಷ್ಟೊಂದು ಫೋಕಸ್ ಮಾಡ್ತಾ ಇದ್ದೀರಿ? ಅಂದ್ರೆ ನಿಮ್ಗೆ ಹೆಸರು ತಗೊಳಕ್ಕೋಸ್ಕರ ನೀವು ಮಾಡ್ತಾ ಇರೋದು. ನಿಮ್ಗೆ ಹೆಸರು ಬೇಕು ಅಂದ್ರೆ ಡಿ ಬಾಸ್ ಅಂದ್ರೆ ಅದ್ರದ್ದು ಲೆವೆಲೇ ಬೇರೆ ಸರ್. ಆನ್ ಸ್ಪಾಟ್ ಅಲ್ಲಿ ದರ್ಶನ್ ಬಗ್ಗೆ ತೋರಿಸ್ತಾ ಇದ್ದಾರೆ ಅಂದ್ರೆ ಒಂದು 1 ಅವರ್ಗೆ 10 ಲಕ್ಷ 1 ಮಿಲಿಯನ್ಸ್ 2 ಮಿಲಿಯನ್ಸ್ ಸ್ಪಾಟ್ ಅಲ್ಲಿ ರಿವ್ಯೂಸ್ ಆಗ್ತವೆ ಆಯ್ತಾ ಸರ್? ರಿವ್ಯೂಸ್ಗೋಸ್ಕರ ಮಾಡ್ತಾ ಇರೋದು ಇದೆಲ್ಲ, ಸರಿನಾ? ಅದಕ್ಕೆ
ಸರ್ ಈ ಡಿ ಬಾಸ್ ಅಂತ ಹೇಳಿದ್ರೆ ಹೆಸರು ಬಂದ್ರೆ ಸರ್ ನೀವು ಯಾವಾಗಾರು ನೋಡಿ ಟಿವಿನಲ್ಲಿ ಅವನ ಹೆಸರು ಬಂದ್ರೆ ಅದ್ರ ವ್ಯೂಸೇ ಬೇರೆ. ಆ ಹೀರೋ ಹೇಳ್ತಾನಲ್ಲ ಸರ್ ಅಂಧಾಭಿಮಾನಿಗಳು ಅಂತ, ಅಂಧಾಭಿಮಾನಿ ಹೇಳ್ತಾರಲ್ಲ ಅವ್ರ ಅಪ್ಪ ಅಮ್ಮಂಗೆ ಊಟ ಹಾಕ್ತಾರ, ಅವ್ರ ಹೆಂಡತಿ ಮಕ್ಳಿಗೆ ಊಟ ಹಾಕ್ತಾರ ಅಂತೆಲ್ಲ ಕೇಳ್ತಾರಲ್ಲ. ಇಲ್ಲಿ ಯಾರು ಹೊಸ್ಕೊಂಡು ಯಾರು ಬಂದಿದಾರ ಸರ್? ಯಾರು ಸರ್ ನಿಮ್ಗೆ ಯಾರು ಅಪ್ಪ ಅಮ್ಮ ಯಾರು ಇಲ್ವಾ ಸರ್? ಯಾರು ಹೆಂಡತಿ ಮಕ್ಳು ಯಾರು ಇಲ್ವಾ ಸರ್? ಸರ್ ಎಲ್ಲರೂ ಅವ್ರವ್ರ ಜವಾಬ್ದಾರಿ ಮುಗಿಸ್ಕೊಂಡೇ ಬಂದಿರೋದು ಸರ್. ಯಾರು ಫ್ರೀ ಯಾರು ಬಂದಿರಲ್ಲ ಸರ್. ಆಮೇಲೆ ದುಡ್ಡು ಕೊಟ್ಟು ಕರೆಸ್ತಾರೆ. ಆ ಥರ ಊಹಾಪೋಹಗಳನ್ನ ದಯವಿಟ್ಟು ತಲೆಯಿಂದ ತೆಗೆದಾಕಿ ಫಸ್ಟು. ಯಾಕಂದ್ರೆ ನೀವು ಬರೀ ರೀಲ್ ಒಳಗಡೆ ಇದ್ದೀರಿ, ರಿಯಲ್ಗೆ ಬನ್ನಿ ಸರ್. ದಯವಿಟ್ಟು ವಾಸ್ತವ ಜೀವನಕ್ಕೆ ಬನ್ನಿ. ದಯವಿಟ್ಟು ಕಲ್ಪನೆ ಬಿಟ್ಬಿಡ್ರಿ. ಕಲ್ಪನೆ ತೆರೆ ಹಿಂದೆ ನಡೆಯುವಂಥದ್ದು, ಪ್ರೆಸೆಂಟ್ ನಡೆಯುವಂಥದ್ದು, ನಿಜ ಜೀವನ ನಡೆಯುವಂಥದ್ದೇ ಡಿಫ್ರೆಂಟ್ ಆಗಿದೆ. ದಯವಿಟ್ಟು ಕಲ್ಪನೆ ಮಾಡ್ಕೊಳ್ಳೋದು ಬಿಡಿ. ದಯವಿಟ್ಟು ನಮ್ಮ ಬಾಸ್ ಅಭಿಮಾನಿಗಳು ನಾವು ಏನ್ ಹೇಳ್ತೀವಿ ಅಂದ್ರೆ ವೆಯ್ಟ್ ಮಾಡಿ ಸರ್. ಅಪರಾಧಿಯರು ನಿರಪರಾಧಿಯರು ಪ್ರೂವ್ ಆಗ್ಲಿ. ಪ್ರೂವ್ ಆಗೋ ತನಕ ಅವ್ರು ನಮ್ಮ ಬಾಸು ಅಪರಾಧಿ ಕೊಲೆ ಮಾಡ್ಬಿಟ್ಟು ಅವನೇ ಒದ್ನಂತೆ, ಅವನೇ ರಾಡ್ ತಗೋ ಹೊಡೆದಂತೆ. ದಯವಿಟ್ಟು ಇವ ಊಹಾಪೋಹಗಳನ್ನ ಕಲ್ಪನೆಗಳು ದಯವಿಟ್ಟು ಬಿಟ್ಬಿಡಿ. ಇಷ್ಟು ಎತ್ತರ ಇದ್ದಾನೆ ಅಂತಂದ್ರೆ ಎತ್ತರಾಗಿರೋನು ಹೊಡೆದೇ ಬಿಟ್ಟೇನೋ ಕೊಲೆ ಮಾಡ್ಬಿಟ್ಟೇನೋ. ದಯವಿಟ್ಟು ಈ ತರ ಆಸೆ ಇಟ್ಕೊಂಡಿದ್ರೆ ಈ ತರ ಆಯ್ತದೆ ಅಂದ್ರೆ ಬಿಟ್ಬಿಡಿ ಇದನ್ನ ದಯವಿಟ್ಟು. ಆ